ನಾನೊಂದು ಮುಖ್ಯವಾದ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಮೊದಲನೇದಾಗಿ ಇದು ಬೆಂಗಳೂರು ನಮ್ಮ ರಾಜಧಾನಿ, ನಮ್ಮ ಕರ್ನಾಟಕ ರಾಜಧಾನಿ, ಯಾರು ನಮ್ಮ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ರಾಜಧಾನಿ. ಇಲ್ಲಿ ಮೊದಲನೇದಾಗಿ ನಮ್ಮ ಊರಲ್ಲಿ ಫಸ್ಟು ನಮ್ಮ ಊರನ್ನು ಬೆಳೆಸ್ತೀರೋ, ನೀವು ಹೊರಗೆ ಊರನ್ನು ಬೆಳೆಸ್ತೀರೋ? ಇಲ್ಲಿ ಕಾರ್ಖಾನೆಗಳಾಗಿರ್ಬೋದು, ಫ್ಯಾಕ್ಟ್ರಿಗಳಾಗಿರ್ಬೋದು, ಕಂಪ್ನಿಗಳಾಗಿರ್ಬೋದು, ಮೊದಲನೇ ಆದ್ಯತೆ ಸ್ಥಳೀಯ ವ್ಯಕ್ತಿಗಳಿಗೆ, ಅಂದರೆ ನಮ್ಮ ಬೆಂಗಳೂರಿಗರಿಗೆ, ನಮ್ಮ ಕರ್ನಾಟಕದವರಿಗೆ ಮೊದಲನೇ ಆದ್ಯತೆ ಕೊಡಬೇಕು. ಅದೇ ರೀತಿ ನಮ್ಮ ಡಿ ಬಾಸು ಅವರ ಯಾವ ಫಿಲಮ್ ಯಾವುದೇ ತಗೊಳ್ರಿ, ಹೊರ ರಾಜ್ಯದವ್ರು ಯಾರು ಜಾಸ್ತಿ ಇಲ್ಲ. ನೀವು ನೋಡ್ಕೊಂಬನ್ನಿ, ಈಗ ಈ ಡೆವಿಲ್ ನೋಡಿ ಬಂದೀವಿ ನಾವೀಗ. ಈ ಡೆವಿಲ್ನಲ್ಲಿ ಪ್ರತಿಯೊಬ್ಬರು ನಮ್ಮ ಕನ್ನಡಿಗರೇ ಇದ್ದಾರೆ. ಅದಕ್ಕೋಸ್ಕರ ಡಿ ಬಾಸ್ನ ಬಿಡುಗಡೆ ಮಾಡ್ಬೇಕಂತ ನಾನು ಮನವಿ ಮಾಡ್ಕೊತೀನಿ ಸರ್ಕಾರಕ್ಕೆ. ದಯವಿಟ್ಟು ಅವರಿಂದ ಎಷ್ಟೋ ಜನ ಅನ್ನ ತಿಂತಿದ್ದಾರೆ. ಇವತ್ತು ಅವರಿಂದ ಕಾಂಗ್ರೆಸ್ ಸರ್ಕಾರ ಕೈವಾಡ ಇದೆ ಅಂತ ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ದರ್ಶನ್ ಸರ್ನ ಆಚೆ ಬರಲಿ, ದರ್ಶನ್ ಸರ್ ಬಂದಿಗೆ ನಮ್ಮನ್ನು ಅವರೆಷ್ಟು ದಿನ ಒಳಗಡೆ ಇಟ್ಟರು ಇಲ್ಲಿ ಆಚೆ ಕಳಿಸಿ, ನನ್ನನ್ನು ಹೊರಗಡೆ ಕಳಿಸಿ. ದರ್ಶನ್ ಬಾಸ್ ಫಿಲಮ್ ಬಿಟ್ರೆ ನೀವು ಬೇರೆ ಎಲ್ಲ ವೀರಗಳ ಫಿಲಮ್ ನೋಡ್ರಿ, ಅವ್ರು ಹೊರ ರಾಜ್ಯದವರನ್ನ ವಿಲನ್ ಮೆಟೀರಿಯಲ್ ಆಗಿ ತಗೊಂತಾರೆ. ಅದೇ ನಮ್ಮ ಸೀರಿಯಲ್ ನಾವು ತಗೊಂಡಿದ್ದಾರೆ, ಕಾಮಿಡಿ ಕೆರಾಡಿ ಆಕ್ಟರ್ನ ತಗೊಂಡಿದ್ದಾರೆ, ಗಿಲ್ಲಿ ನಟ್ ಆಗಿರ್ಬೋದು, ಹುಲಿ ಕಾರ್ತಿಕ್ ಆಗಿರ್ಬೋದು. ಅದಕ್ಕೋಸ್ಕರ ದರ್ಶನ್ ಅವ್ರನ್ನ ಹೊರಗಡೆ ಬಿಟ್ಟು ಅವ್ರನ್ನ ಬೆಳೆಸಿದ್ರೆ, ಅವ್ರಿಗೆ ಅವಕಾಶ ಕೊಟ್ಟರೆ ಮೊದಲನೇದಾಗಿ ನಮ್ಮ ಕರ್ನಾಟಕ ಇಂಡಸ್ಟ್ರಿ, ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಇನ್ನೂ ಎತ್ತರಕ್ಕಾಗಿ ಬೆಳೀತಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಡಿ ಬಾಸ್. ನೋಡಿ ಮೇಡಮ್, ಮೂವಿ ಸಖತ್ತಾಗಿದೆ. ಇನ್ನು ಒಂದ್ಸಲ ಅಲ್ಲ, ದುಡ್ಡು ಕೊಟ್ಟರು ವೇಸ್ಟ್ ಏನಿಲ್ಲ. ಇನ್ನೇ 2 ಸಲ ಬಂದು ನೋಡ್ರೆ ನಮಗೆ ಕಂಟೆಂಟ್ ಏನು ಚೆನ್ನಾಗಿ ಕಾಣ್ತಿದೆ. ಅದು ನಮ್ಮ ಬಾಸ್ ಮೂವಿ ಅಂದರೆ ಇನ್ನೂ ಸಖತ್ತಾಗಿ ಓಡುತ್ತೆ. ಅವ್ರು ಒಳಗಿದ್ದೆ ಈ ಕ್ರೇಜ್ ಇದೆ, ಹೊರಗೆ ಬಂದರೆ ಇದಕ್ಕಿಂತ ತ್ರಿವಾಲ್ ಆಗುತ್ತೆ. ಅಂತ ಅವ್ರು ಹೊರಗೆ ಬರೋಕ್ಕೆ ಅವ್ರನ್ನ ಬಿಡ್ತಿಲ್ಲ ಅಂದರೆ ಎಷ್ಟು ನಮ್ಮ ಕಾನೂನು ಇದೆ ನೋಡಿ. ನಾವು ಕಾನೂನಿಗೆ ತಲೆ ಬಾಗ್ತೀವಿ. ಅದು ಐತೆ ಅಪರಾಧಿನೆಲ್ಲ ಐತೆ, ನಿರಪರಾಧಿನೆಲ್ಲ ಯಾವುದು ತೋರಿಸ್ತಿಲ್ಲ. ಬರೀ ಅವ್ರು TRPಗಾಗಿ ಅದೊಂದು ಇದನ್ನ ಕೊಡ್ತಿಲ್ಲ, ಅದನ್ನ ಕೊಡ್ತಿಲ್ಲ, ದಿಮ್ ಕೇಳ್ತಾರೆ, ಅದನ್ನ ಕೇಳ್ತಾರೆ, ಎಲ್ಲ ಹೂವಗಳಿಗೆ ನಂಬಿಸಿದ್ದಾರೆ. ಯಾರು ಅವ್ರು ಕರೆಕ್ಟಾಗಿ ಅವ್ರ ನಿಜ ರೂಪನೇ ತೋರಿಸ್ತಿಲ್ಲ. ಯಾವತ್ತು ಕರೆಕ್ಟಾಗಿ ನ್ಯೂಸ್ ಕೊಡ್ತಿಲ್ಲ. ಯಾರು ನ್ಯೂಸ್ ಚಾನಲ್ ನಂಬಬೇಕು, ಯಾವ್ದು ನಂಬಾರ್ದು ಅಂತ ಅದೇ ಗೊತ್ತಿಲ್ಲ. ಏನೇನೋ ಹೇಳ್ತೀರಿ, ಏನೇನೋ ನಂಬೋಂಗೆ ಮಾಡ್ತೀರಾ. ಯಾವತ್ತೋ ಏನೋ ಹೇಳ್ತಾರೆ. ಅವ್ರು ಯಾವತ್ತಿದ್ರು ಮೊದಲೇ ನಮ್ಮ ತಾಯಿ ಬಯಸ್ಕೊಂಡು ಆಮೇಲೆ ಬೇರೆ ತಾಯಿ ಪೂಜಿಸೋಣ ಅಂತ ಹೇಳ್ತಾರೆ. ಫಸ್ಟ್ ಅಂತ ನಮ್ಮ ತಾಯಿ ಪೂಜಿಸೋಣ ಅವ್ರನ್ನೇ ಒಳಗಿಟ್ಟಿದ್ದೀರಾ. ಇನ್ನು ನಮ್ಮ ತಾಯಿ ಯಾರು ಪೂಜಿಸ್ತಾರೆ? ಫಸ್ಟ್ ನಮ್ಮ ತಾಯಿ ಪೂಜಿಸೋಕೆ ಕಲ್ಕೊಂಡು ಆಮೇಲೆ ಬೇರೆ ತಾಯಿನ ಪೂಜಿಸೋನು ಅಂತಾನೆ ಹೊರಗೆ ಕಳಿಸಿದ್ರೆ ಇನ್ನು ಯಾರು ನಮ್ಮ ತಾಯಿ ಪೂಜಿಸ್ತಾರೆ ಹೇಳಿ? ಆಮೇಲೆ ನೀವು ಇನ್ನೊಂದು ಆ ಬಾಸ್ತು ಅದನ್ನು ಮಾಡಿದ್ದಾರೆ, ಇದು ಮಾಡಿ ಈ ಕರ್ನಾಟಕದಲ್ಲಿ, ಈ ಜಗತ್ತಲ್ಲಿ ಯಾರು ಕೊಲೆನೇ ಮಾಡಿಲ್ಲ. ಇಂಡಿಯಾದಲ್ಲಿ ಎಷ್ಟೋ ಮಂದಿ ಕೊಲೆನೇ ಮಾಡಿ ಎಲ್ಲೋ ಹೋದಾರೆ. ಇವ್ರಿಗೆ ಕೊಲೆ ಮಾಡಿಲ್ಲ ಒಳಗಿಟ್ಟಿದ್ದಾರ, ಕೊಲೆ ಮಾಡಿದಾರ ಹೊರಗಿಟ್ಟಿದ್ದಾರ. ಇದು ಯಾವ ಕಾನೂನು ಪ್ರಕಾರ ಎಲ್ಲರಿಗೂ ಒಂದೇ ಶಿಕ್ಷೆ ಆಗಬೇಕಲ್ಲ. ನಿರಪರಾಧಿಯಿಂದಾರೆ ಒಳಗಿಟ್ಟಿದ್ದಾರ, ಕೊಲೆ ಮಾಡಿದಾರೆ ಹೊರಗಿಟ್ಟಿದ್ದಾರ. ಕೊಲೆ ಮಾಡಿದವರಿಗೆ ಬೇಲ್ ಸಿಗುತ್ತೆ, ನಿರಪರಾಧಿದವರಿಗೆ ಬೇಲ್ ಸಿಗುದಿಲ್ಲ. ಎಂತ ಇದು ಕಾನೂನಿಗೆ ಒಂಥರ ಯಾವಾಗೋ ಕಾನೂನು ಒಂದಿತ್ತು, ಈ ಕಾನೂನು ನೋಡ್ರೆ ನಮ್ಗೆ ಒಂಥರ ಬೇಜಾರು ಅನಿಸುತ್ತೆ.